Hello everyone, welcome to Sanmargaha classes. 8ನೇ ಪ್ರಶ್ನೆ ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳು ಎನ್ನುವಂತಹ ಚಾಪ್ಟರ್ ಇಂದ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರು. ಗೌತಮ ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳಿಂದ ನೀವು ಸುಖಕರ ಜೀವನ ನಡೆಸಲು ಸಮರ್ಥಿಸಿ ಅಂತ ಕೇಳಿದರು. ಗೌತಮ ಬುದ್ಧನು ಅಷ್ಟಾಂಗ ಮಾರ್ಗಗಳು ಮತ್ತು ಚತುರ್ಆರ್ಯ ಸತ್ಯಗಳನ್ನ ಬೋಧಿಸಿದನು. ಓಕೆನಾ? ಸೊ ಗೌತಮ ಬುದ್ಧನು ಬೋಧಿಸಿದಂತಹ ಅಷ್ಟಾಂಗ ಮಾರ್ಗಗಳು ಯಾವ್ಯಾವುದು ಅಂತ ಅಂದ್ರೆ, ಮೊದಲನೆಯದಾಗಿ ಒಳ್ಳೆಯ ನಡತೆ, ಎರಡನೆಯದಾಗಿ ಒಳ್ಳೆಯ ಮಾತು, ನಾವು ಜನರೊಂದಿಗೆ ಒಳ್ಳೆಯ ಮಾತನ್ನ ಆಡಬೇಕು, ಸಿಹಿಯಾದ ಮಾತು. ಓಕೆನಾ? ಮೂರನೆಯದಾಗಿ ಒಳ್ಳೆಯ ನೋಟ, ದೃಷ್ಟಿ, ಒಳ್ಳೆಯ ದೃಷ್ಟಿಯನ್ನ, ನೋಟವನ್ನ ಎಲ್ಲರೂ ಹೊಂದಿರಬೇಕು ಅನ್ನುವಂಥದ್ದನ್ನ ಬುದ್ಧನು ಬೋಧಿಸಿದನು. ಒಳ್ಳೆಯ ಬದುಕು, ಒಳ್ಳೆಯದಾದಂತಹ ಬದುಕನ್ನ, ಉತ್ತಮ ಬದುಕನ್ನ ನಿರ್ವಹಣೆ ಮಾಡುವ ಒಂದು ಸಾಮರ್ಥ್ಯ ಅಥವಾ ಹಕ್ಕು ಎಲ್ಲರಿಗೂ ಇದೆ. ಒಳ್ಳೆಯ ಬದುಕನ್ನ ನಿರ್ವಹಣೆ ಮಾಡ್ಬೇಕು. ಐದನೇದಾಗಿ ಒಳ್ಳೆಯ ಪ್ರಯತ್ನ, ಜೀವನದಲ್ಲಿ ನಾವು ಏನೇ ಕಾರ್ಯವನ್ನ ನಡೆಸಬೇಕು ಅಂತಂದ್ರು ಅದಕ್ಕೆ ಒಂದು ನಮ್ಮ ಪ್ರಯತ್ನ ಇರಬೇಕು ಅಲ್ವಾ? ಸೊ ಒಳ್ಳೆಯ ಪ್ರಯತ್ನವನ್ನ ನಡೆಸಬೇಕು. ಒಳ್ಳೆಯ ನೆನಪುಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಓಕೆ, ಒಳ್ಳೆಯ ನೆನಪುಗಳು. ಏಳನೆಯದಾಗಿ ಒಳ್ಳೆಯ ನಿರ್ಧಾರ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಅಂದ್ರೆ ಒಳ್ಳೆಯ ನಿರ್ಧಾರವನ್ನ ಮಾಡುವಂಥದ್ದು. ಎಂಟನೇದಾಗಿ ಒಳ್ಳೆಯ ಚಿಂತನೆಗಳನ್ನ ಮಾಡುವುದು. ಸೊ ಈ ಅಷ್ಟಾಂಗ ಮಾರ್ಗಗಳನ್ನ ಬುದ್ಧನು ಬೋಧನೆ ಮಾಡಿದನು. ಸೊ ಈ ಒಂದು ಅಷ್ಟಾಂಗ ಮಾರ್ಗಗಳನ್ನ ಅನುಸರಿಸಿದರೆ ನಾವು ದುಃಖವನ್ನ ಗೆಲ್ಲಬಹುದು, ಒತ್ತಡಗಳಿಂದ ಜೀವನ ನಿಭಾಯಿಸುವುದನ್ನ ಕಲಿಯಬಹುದು, ಒಳ್ಳೆಯ ಚಿಂತನೆಗಳು ಮತ್ತು ನಿರ್ಧಾರಗಳಿಂದ ಒತ್ತಡ ಜೀವನ ನಿಭಾಯಿಸಿಕೊಂಡು ಉತ್ತಮ ಬದುಕನ್ನ ಕಟ್ಟಿಕೊಳ್ಳಬಹುದು ಅಲ್ವಾ? ಸೊ ಇವು ಈ ರೀತಿಯಾಗಿ ಬುದ್ಧ ಬೋಧಿಸಿದ ಅಷ್ಟಾಂಗ ಮಾರ್ಗಗಳಿಂದ ಸುಖಕರ ಜೀವನವನ್ನ ನಡೆಸಲು ಸಾಧ್ಯ. ಓಕೆ, ಥ್ಯಾಂಕ್ ಯು.